Jawa, 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 Jawa. ಗುರು ಈ ಇವೆಂಟ್ ಆಡಿದ್ಮೇಲೆ ನನಗಂತೂ ಬಿ ಜಿ ಎಮ್ ಆಡೋಕ್ಕೆ ಸ್ವಲ್ಪ ಬೇಜಾರಾಗ್ತಿದೆ. ಅದಕ್ಕೆ ಇವತ್ತು ಕೂಡ ಇದನ್ನೇ ಆಡ್ತೀನಿ. ಅದು ಅಲ್ಲದೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನೆಕ್ಸ್ಟ್ ಬರೋ ರಾಯಲ್ ಪಾಸಲ್ಲಿ ಯಾವ ಥರ ಅಪ್ಗ್ರೇಡ್ ಗನ್ ಬರುತ್ತೆ, ಏನೇನೆಲ್ಲ ರಿವಾರ್ಡ್ ಬರುತ್ತೆ ಅಂತ ಹೇಳ್ತೀನಿ. ಯಾರು ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸದ್ಯಕ್ಕೆ ಕ್ವಾರಿ ಹತ್ರ ಇರೋ ಔಟ್ ಪೋಸ್ಟ್ ಹತ್ರ ಲ್ಯಾಂಡ್ ಆಗ್ತಿರ್ತೀನಿ. ನಾವು ಮುಂದೆ ನೋಡ್ತೀರಲ್ಲ ಗುರು ಎಷ್ಟು ಪ್ಯಾರಾಚೂಟ್ ಇಳಿತಿದ್ದೇವೆ ಅಂತ. ನಾನು ಒಳಗಡೆ ಹೋದ್ಮೇಲೆ ಏನಾಗುತ್ತೆ ನೀವೇ ನೋಡಿ. ನಾನಂತೂ ಸೈಕಾಗಿ ಹೋಗ್ತೀನಿ ಗುರು. ಗುರು ಈ ಥರ ಚಾನ್ಸ್ ಸಿಕ್ಕಿದ್ರೆ ಯಾರಾದರೂ ಬಿಡ್ತಾರ? ಕಣ್ಮುಂದೆ ಗನ್ ಇಲ್ಲದೆ ಎಷ್ಟೊಂದು ಜನ ಬಂದರು. ಅದರಲ್ಲೂ ಒಂದಿಬ್ಬರು ಗನ್ ತೊಗೊಂಬಂದರು, ಈಸಿಯಾಗಿ ಹೊಡೆದಾಕಾಯ್ತು. ನನ್ನ ಕೈಯಲ್ಲಿ ಏನಾದರೂ 4 ಗನ್ ಇದ್ದಿದ್ರೆ, ರಿಲೋಡ್ ಬರದೇ ಇದ್ದಿದ್ರೆ ಇನ್ನೂ ಎಷ್ಟೊಂದು ಕಿಲ್ ಮಾಡ್ಬೋಯಿತ್ತು ಗುರು. ಅದರಲ್ಲಿ ಎಷ್ಟೊಂದು ಕಿಲ್ ಎನಿಮಿನೇ ದೇಬ್ಬಿಟ್ರು. ಅದರಲ್ಲೂ ಒಬ್ಬ ಡ್ಯಾಮೇಜ್ ಆಗಿಬಿಟ್ಟು ಓಡೋದನ್ನ. ಸದ್ಯಕ್ಕೆ ನಾನು ಫುಲ್ ಹೀಲ್ ಆಗಿಬಿಟ್ಟು ಅವನ್ನ ಹುಡ್ಕೊಂಡು ಹೋಗ್ಬಿಡ್ತೀನಿ. ಅದು ಅಲ್ಲದೆ ಲಾಸ್ಟ್ ಟೈಮ್ ACE-32 ಬಿಟ್ಟಿದ್ದ, ಅದೇ ಥರ ಈ ಟೈಮ್ ಕೂಡ ಒಂದು ಹೊಸ ಗನ್ ಬಿಟ್ಟಿದ್ದೇನೆ. ನನಗಂತೂ ಕ್ಲೋಸ್ ರೇಂಜ್ ಮತ್ತು ಮಿಡ್ ರೇಂಜ್ಗೆ ತುಂಬಾ ಇಷ್ಟ ಆಯಿತು. ಗುರು ಇನ್ನೇನು ಮಾತಾಡ್ತಿರೋ ಗ್ಯಾಪಲ್ಲೇ ಒಬ್ಬ ಬಂದ, ಅವನ್ನ ಫಿನಿಶ್ ಮಾಡಿದೆ. ಈ ಕಡೆ ನೋಡಿದ್ರೆ ಇಬ್ಬರು ಒಂದೇ ಸಲ ಪುಷ್ ಆದರು. ಅದರಲ್ಲೊಬ್ಬ ನಾಕ್ ಮಾಡಿ ಇವನಿಗೆ ಕೂಡ ಡ್ಯಾಮೇಜ್ ಮಾಡಿದೆ. ಆದರೆ ಡ್ರಾಪ್ ಶಾಟ್ ಹೊಡೆದು ನನ್ನ ಫಿನಿಶ್ ಮಾಡಿಬಿಟ್ಟ. ಮತ್ತೆ ಇವೆಂಟ್ಗೆ ಹೋಗೋಣ ಅಂದರೆ ಇವೆಂಟ್ ತುಂಬಾ ದೂರ ಇರುತ್ತೆ ಗುರು. ಅದಕ್ಕೆ ಇಲ್ಲೇ ಘಟ್ಕ ಹತ್ರ ಒಂದು ಓಪನ್ ಪ್ಲೇಸ್ ಇರುತ್ತೆ, ಅಲ್ಲಿ ಲ್ಯಾಂಡ್ ಆಗಿಬಿಡ್ತೀನಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ಹೊಸ್ದಾಗಿ ನೋಡ್ತೀರಾ ಬೇಗ ಬೇಗ ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಲಿಂಕ್ನ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಯಾಕೆಂದರೆ ಇದೇ ಥರ ಗೇಮ್ ಪ್ಲೇ ವೀಡಿಯೋಸ್ ಬರ್ತಾ ಇರುತ್ತೆ. ಅದು ಅಲ್ಲದೆ 10K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ 10 ಜನಕ್ಕೆ ರಾಯಲ್ ಪಾಸ್ ಗಿವ್ ಅವೇ ಕೂಡ ಇರುತ್ತಾ. ನೋಡೋಣ ಗುರು, ಆದಷ್ಟು ಬೇಗ 10K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ.
ಸದ್ಯಕ್ಕೆ ಇಲ್ಲಿದ್ದವ್ರನ್ನೆಲ್ಲ ಫಿನಿಶ್ ಮಾಡಾಯ್ತು. ಘಟ್ಕ ಸೈಡ್ ಫೈರ್ ಸಾಂಗ್ ಕೂಡ ಬರ್ತಿರುತ್ತೆ. ಆದರೆ ಈ ಮ್ಯಾಚ್ನ ಇಲ್ಲಿಗೆ ಕಟ್ ಮಾಡ್ತೀನಿ ಗುರು. ಇದು ನೋಡಿಕೊಂಡು ಮತ್ತೆ ರಾಯಲ್ ಪಾಸ್ ಐಟಮ್ಸ್ ನೋಡೋಕೆ ಹೋದ್ರೆ ವಿಡಿಯೋ ಸ್ವಲ್ಪ ಲೆಂತ್ ಆಗಿಬಿಡುತ್ತೆ. ಹೇಳ್ಬೇಕು ಅಂದರೆ ನಾನು ರಾಯಲ್ ಪಾಸ್ ಐಟಮ್ಸ್ ಬಗ್ಗೆನೇ ಹೇಳ್ಬೇಕು ಅಂತ ವಿಡಿಯೋ ಮಾಡಿದ್ದು. ಸ್ಟಾರ್ಟಿಂಗ್ ಸ್ವಲ್ಪ ಗೇಮ್ ಪ್ಲೇ ವಿಡಿಯೋ ಇರಲಿ ಅಂತ ಇದನ್ನ ಆ್ಯಡ್ ಮಾಡಿದೆ ಅಷ್ಟೇ. ಇವಾಗ ಡೈರೆಕ್ಟ್ ಹೋಗಿ ನಮ್ಮ ರಾಯಲ್ ಪಾಸ್ ರಿವಾರ್ಡ್ಸ್ ನೋಡ್ಕೊಂಬಂದ್ಬಿಡೋಣ. ನಿಮ್ಗೆ ಇಲ್ಲಿ ನೋಡಿದ್ರೇನೆ ಗೊತ್ತಾಗುತ್ತೆ UAZ ಗ್ರೋಜಾ ಮತ್ತೆ ಸ್ಕೇಟ್ ಬೋರ್ಡ್ ಸ್ಕಿನ್ ಎಲ್ಲ ಕೊಟ್ಟಿದ್ದಾನೆ. ಅದು ಅಲ್ಲದೆ ಇಲ್ಲಿ ಹುಡುಗಿ ಕ್ಯಾರೆಕ್ಟರ್ ಕೈಯಲ್ಲಿ ಒಂದು ಸ್ಕ್ಯಾರಲ್ ಸ್ಕಿನ್ ಇದೆ ನೋಡಿ. ಅದು ನಾರ್ಮಲ್ ಸ್ಕಿನ್ ಅಲ್ಲ ಗುರು, ಅಪ್ಗ್ರೇಡ್ ಸ್ಕಿನ್ ಕೊಡ್ತಾ ಇದ್ದಾನೆ. ಅಂದರೆ ರಾಯಲ್ ಪಾಸ್ ಅಲ್ಲಿ ಫ್ರೀ ಆಗಿ ಅಪ್ಗ್ರೇಡ್ ಸ್ಕಿನ್ ಕೊಡ್ತಾವನೆ. ಅದು ಕೂಡ 1.5 ಮಿಲಿಮೀಟ್ರಲ್ಲಿ ಅಪ್ಗ್ರೇಡ್ ಮಾಡ್ಕೊಳ್ಳೋ ಥರ. ಅದ್ರ ಕಿಲ್ ಫೀಲ್ಡ್ ಅಂತೂ ನೀವು ನೋಡಲೇಬೇಕು, ಸೈಕಾಗಿರುತ್ತೆ. ಸದ್ಯಕ್ಕೆ ಲೆವೆಲ್ 1ಗೆ ನೋಡಿದರೆ ಡ್ರೆಸ್ ಕೊಟ್ಟಿದ್ದೇನೆ ಗುರು. ಒಂಥರ ಬೀಚಲ್ಲಿ ಹಾಕ್ಕೊಳ್ಳೋ ಥರ ಇದೆ ಡ್ರೆಸ್ಸು. ಓಕೆ ಪರವಾಗಿಲ್ಲ, ಹುಡುಗಿರಿಗೇನೋ ಇಷ್ಟ ಆಗಿರುತ್ತೆ. ಹಾಗೆ 10 RP ಕಂಪ್ಲೀಟ್ ಮಾಡಿದರೆ ಇಲ್ಲಿ DP ಮತ್ತು ಸ್ಕೇಟ್ ಬೋರ್ಡ್ ಸ್ಕಿನ್ ಕೊಟ್ಟಿದ್ದಾನೆ ಗುರು. ಇವೆರಡು ಕೂಡ ಪಿಂಕ್ ಕಲರಲ್ಲೇ ಕೊಟ್ಟಿದ್ದಾನೆ. ಸ್ಕಿನ್ ಏನೋ ನೋಡೋಕೆ ಸಖತ್ತಾಗೇ ಇದೆ ಗುರು. ಆದರೆ ಈ ಸಲ ರಾಯಲ್ ಪಾಸ್ನ ಹುಡುಗಿರ್ ಟಾರ್ಗೆಟ್ ಇಟ್ಕೊಂಡು ಮಾಡಿದ್ದೇನೆ ಅನಿಸುತ್ತೆ. ಯಾಕಂದರೆ ಹುಡುಗಿರಿಗೆ ಇಷ್ಟ ಆಗೋ ಥರನೇ ಇದೆ. ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಆದರೆ RP ಮಾತ್ರ ವರ್ತಿದೆ ಗುರು. ನೀವು ಹಾಕೋ 380 UCಗೆ ತುಂಬಾ ವರ್ತಿದೆ. ಯಾರು ಕೂಡ ಮಿಸ್ ಮಾಡಿದೆ. ಪ್ರತಿಯೊಬ್ಬರೂ ರಾಯಲ್ ಪಾಸ್ ಬೈ ಮಾಡಿ ಇಲ್ಲಿರೋ ರಿವಾರ್ಡ್ ಎಲ್ಲ ತೊಗೊಂಬಿಡಿ. ಈ ಕಡೆ 15 RPಗೆ ಬಂದು ನೋಡಿದರೆ ಒಂದು ಫ್ಲೈಟ್ ಸ್ಕಿನ್ ಕೊಟ್ಟಿದ್ದಾನೆ. ಇದು ಕೂಡ ಒಂಥರ ಚೆನ್ನಾಗೇ ಇದೆ ಗುರು. ಏನೋ ಒಂಥರಲ್ಲ ಮೌಸು ಒಂದು ಕೇಕ್ ತಿನ್ನುತ್ತೆ ನೋಡಿ, ಕಾರ್ಟೂನಲ್ಲೆಲ್ಲ ನೋಡಿರ್ತೀರ, ಆ ಕೇಕ್ ಟೈಪಲ್ಲಿ ಕೊಟ್ಟಿದ್ದಾನೆ. ಅದರಲ್ಲೂ ಈ ಎಮೌಂಟ್ ನೋಡಿದರೆ ಇನ್ನೂ ಸೈಕು ಗುರು. ನೋಡ್ತೀರಲ್ಲ ಯಾವ ಥರ ಇದೆ ಅಂತ, ಒಂಥರ ಫನ್ನಿಯಾಗಿದೆ. ಆದರೂ ಕೂಡ ಓಕೆ ಅಷ್ಟೊಂದೇನು ಇಷ್ಟ ಆಗಿಲ್ಲ. ಹುಡುಗರಿಗಂತೂ ತುಂಬ ಇಷ್ಟ ಆಗಿರುತ್ತೆ. ಅಲ್ಲಿಂದ ಇನ್ನೂ ಸ್ವಲ್ಪ ಮುಂದೆ ಬಂದರೆ 20 RP. ಇದರಲ್ಲಿ ಹೆಲ್ಮೆಟ್ ಸ್ಕಿನ್ ಕೊಟ್ಟಿದ್ದಾನೆ. ಇದು ನಾರ್ಮಲ್ ಸ್ಕಿನ್ ಅನ್ನಿಸ್ತಿದೆ, ಯಾಕಂದರೆ ಈ ಥರ ಸ್ಕಿನ್ಗಳು ಆಲ್ರೆಡಿ ತುಂಬಾ ಬಂದಿದ್ದಾವೆ. ಅಲ್ಲಿಂದ ಸ್ವಲ್ಪ ಮುಂದೆ 25ಗೆ ಯಾವುದೋ ಒಂದು ಕಿತ್ತೋಗಿರೋ ಪ್ಯಾರಾಶೂಟ್ ಕೊಟ್ಟಿದ್ದಾನೆ. ಈ ಥರ ಪ್ಯಾರಾಶೂಟ್ ಅಂತೂ ಪ್ರತಿಯೊಬ್ಬರು ಇನ್ವೆಂಟ್ರಿಲು ಇದಕ್ಕಿಂತ ಚೆನ್ನಾಗಿರೋ ಪ್ಯಾರಾಶೂಟೇ ಇರ್ತವೆ. ಅದ್ರ ಕತೆ ಬಿಟ್ಟಾಕಿ ಅಲ್ಲಿಂದ 30 RPಗೆ ಬಂದರೆ ಇದ್ಯಾವುದೋ ಶಾರ್ಟ್ ಗನ್ ಗುರು. ಮಿರಾಮರಲ್ಲಿ ಸಿಗುತ್ತೆ, ಮತ್ತೆ ಯಾವ ಮ್ಯಾಪಲ್ಲಿ ಸಿಗುತ್ತೆ ಗೊತ್ತಿಲ್ಲ. ನಾನು ನೋಡಿರೋದು ಮಿರಾಮರಲ್ಲಿ ಮಾತ್ರ. ಸ್ಕಿನ್ ಏನೋ ಚೆನ್ನಾಗಿದೆ, ಬಟ್ ಈಗ ಯಾರು ಯೂಸ್ ಮಾಡಲ್ಲ. ಯೂಸ್ ಮಾಡಿದ್ರು ಅಪರೂಪ ಅಂದ್ಕೊಳ್ಳಿ. ಓಕೆ ಅದ್ರ ಕೆಳಗಡೆ ಎಮೋಟು ಇದು ಪರವಾಗಿಲ್ಲ ಗುರು. ಮುಂಚೆ ಎಮೋಟಿಗಿನ್ನ ಇದು ಪರವಾಗಿಲ್ಲ. ಅಲ್ಲಿಂದ 40 RP ಹತ್ರ ಬಂದರೆ ಇಲ್ಲಿ ಒಂದು ಹೆಡ್ಗೇರು ಮತ್ತು ಒಂದು ಡ್ರೆಸ್ ಕೊಟ್ಟಿದ್ದಾನೆ ಗುರು. ಅದು ಅಲ್ಲದೆ ಎರಡೂ ಕೂಡ ಮೆತ್ತಿಗೆ ಕೊಟ್ಟಿದ್ದಾನೆ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಜಾತ್ರೆ ಥರ ಕೊಟ್ಟಿದ್ದಾನೆ ಗುರು ಈ ಡ್ರೆಸ್ನ. ಆದರೂ ಮೆತ್ತಿಗೆ ಅಂತ ಏನು ಅಂದ್ಕೊಳ್ಳಲ್ಲ. ಲೆಜೆಂಡ್ರಿ ಕೊಟ್ಟಿದ್ರು ನಡೀತಾ ಇತ್ತು. ಬರ್ತಾ ಲೆಜೆಂಡ್ರಿ ಡ್ರೆಸ್ಗಳನ್ನೆಲ್ಲ ಮೆತ್ತಿಗೆ ಥರ ಕನ್ವರ್ಟ್ ಮಾಡ್ತಾ ಇದ್ದಾನೆ. ಪರವಾಗಿಲ್ಲ ಬಿಡಿ. ಅಲ್ಲಿಂದ 45 RPಗೆ ನೋಡಿದರೆ ಯಾವುದೋ ಒಂದು ಹೆಡ್ಗೇರು ಟೋಪಿ ಜೊತೆ ಏರ್ಸ್ ಕನೆಕ್ಟ್ ಆಗಿರೋದು. ಅಲ್ಲಿಂದ ಬಂದರೆ ಗುರು ಇದು ವರ್ತ್ ಅಂದರೆ 50 RPಲಿ ಸ್ಕಾರಲ್ಲಿ ಅಪ್ಗ್ರೇಡೇಬಲ್ ಸ್ಕಾರಲ್ಲಿ ಕೊಟ್ಟಿದ್ದೇನೆ. ಅದು ಕೂಡ ತುಂಬ ಮೆಟೀರಿಯಲ್ ಯೂಸ್ ಮಾಡೋ ಥರ ಇಲ್ಲ ಗುರು. ಜಸ್ಟ್ 5 ಮಿನಿ ಮೆಟೀರಿಯಲ್ಸ್ ಮತ್ತು ಒಂದು ಬಿಗ್ ಮೆಟೀರಿಯಲ್ ಕೊಟ್ಟರೆ ಈ ಸ್ಕಾರಲ್ನ ಈಸಿಯಾಗಿ ಅಪ್ಗ್ರೇಡ್ ಮಾಡ್ಕೋಬೋದು. ಸ್ಕಿನ್ನೇನೋ ನೋಡೋಕ್ಕೆ ಅಷ್ಟೇ ಅನಿಸುತ್ತೆ, ಬಟ್ ಅದ್ರ ಕಿಲ್ ಫೀಲ್ಡ್ ನೋಡ್ತಾ ಇದ್ದೀರಲ್ಲ, ಸೈಕ್ ಅಂದ್ಕೊಳ್ಳಿ. ಸೇಮ್ ಟು ಸೇಮ್ ಲೆಜೆಂಡ್ರಿ ಗನ್ ತಗೊಂಡು ಅಪ್ಗ್ರೇಡ್ ಮಾಡಿದರೆ ಯಾವ ಥರ ಇರುತ್ತೆ ಅದೇ ಥರ ಕಿಲ್ ಫೀಲ್ಡ್ ಕೊಟ್ಟಿದ್ದಾನೆ. ನನಗಂತೂ ತುಂಬಾ ಇಷ್ಟ ಆಯಿತು ಗುರು. ನೀವು ಬೇರೆ ಏನಕ್ಕೋಸ್ಕರ ಕೂಡ ಈ RP ಬೈ ಮಾಡಿಲ್ಲ ಅಂದರು, ಈ ಸ್ಕ್ಯಾರಲ್ಗೋಸ್ಕರನಾದರೂ RP ಬೈ ಮಾಡಲೇಬೇಕು. ಅಲ್ಲಿಂದ ಡೈರೆಕ್ಟ್ 55 RP ಹತ್ರ ಬಂದರೆ ಇದ್ಯಾವುದು ಗುರು, ವಿನ್ 94 ಈ ಸ್ಕಿನ್ ಕೊಟ್ಟಿದ್ದಾನೆ. ಇದು ಕೂಡ ಯಾರು ಯೂಸ್ ಮಾಡಲ್ಲ. ಪರವಾಗಿಲ್ಲ, ಫ್ರೀಯಾಗಿ ಕೊಟ್ಟರೆ ತೊಗೊಂಡು ಇನ್ವೆಂಟಲ್ಲಿ ಇಟ್ಕೊಳ್ಳೋದಷ್ಟೇ. ಅದ್ರ ಮೇಲ್ಗಡೆ ಒಂದು ಅಮೌಂಟ್ ಕೊಟ್ಟಿದ್ದಾನೆ ಗುರು. ಇದಂತೂ ಒಂಥರ ಎಕ್ಸಸೈಸ್ ಮಾಡೋ ಅಮೌಂಟ್ ಥರ ಇದೆ. ಸ್ವಲ್ಪ ಅಲ್ಟಿಮೇಟ್ ಅಮೌಂಟ್ ಕೊಟ್ಟರೆ ಏನಾಗುತ್ತೆ ಗುರು, ಈ ಥರ ಜಾತ್ರೆ ಥರ ಅಮೌಂಟ್ಗಳು ಕೊಡ್ತಾರೆ. ಇದಂತೂ ತುಂಬ ಜನ ಯೂಸ್ ಮಾಡಲ್ಲ. ಅಲ್ಲಿಂದ ಹಾಗೆ ಸ್ವಲ್ಪ ಮುಂದೆ ಬಂದರೆ ಬ್ಯಾಗ್ ಸ್ಕಿನ್ನು. ನನಗೇನು ಇದು ವರ್ತು ಅನಿಸಿಲ್ಲ ಗುರು. ಸ್ಕಿನ್ ಇಲ್ಲದೆ ಇರೋರಿಗೆ ವರ್ತಿರ್ಬೋದು, ಬಟ್ ಆಲ್ರೆಡಿ ಎಲ್ಲರ ಹತ್ರ ಬ್ಯಾಗ್ ಸ್ಕಿನ್ ಇದ್ದೇ ಇರುತ್ತೆ. ಸೇಮ್ ಇದೇ ಥರ ಒಂದು ಬ್ಯಾಗ್ ಸ್ಕಿನ್ ಕೂಡ ಮುಂಚೆ ಬಂದಿತ್ತು. ಅದನ್ನೇ ಸ್ವಲ್ಪ ಚೇಂಜ್ ಮಾಡಿಬಿಟ್ಟು ಇದನ್ನ ಕೊಟ್ಟಿದ್ದಾನೆ ಗುರು. ಏನಕ್ಕೆ ಈ ಥರ ಎಲ್ಲ ಕೊಡ್ತಾರೆ, ಸ್ವಲ್ಪ ಅಲ್ಟಿಮೇಟಾಗಿ ಕೊಡು ಗುರು. ಅಲ್ಟಿಮೇಟ್ ಅಂತ ಹೇಳಿದ ಕೂಡಲೇ ಇಲ್ಲಿ ಬಂತು ನೋಡು ಗುರು, ಅಲ್ಟಿಮೇಟ್ UAZ ಸ್ಕಿನ್ನು. ಅದು ನೋಡೋಕೆ ಸೇಮ್ ಅಪ್ಗ್ರೇಡೇಬಲ್ UAZ ಥರ ಇದೆ. ಫುಲ್ ಪಿಂಕ್ ಕಲರು, ಹಿಂದ್ಗಡೆ ಐಸ್ ಕ್ರೀಮ್ಗಳು. ಅದು ಅಲ್ಲದೆ ಒಂದು ಡಾಗ್ ಮೂತಿ ಕೂಡ ಸಿಕ್ಸಿರ್ತಾನೆ ಹಿಂದ್ಗಡೆ, ನೀವು ನೋಡ್ಕೋಬೋದು. ಇದು ಹೊರ್ತು ಗುರು ಈ ರಾಯಲ್ ಪಾಸಲ್ಲಿ ಆ ಗನ್ ಸ್ಕಿನ್ನು ಮತ್ತು UAZ ಸ್ಕಿನ್ನು ನನಗಂತೂ ಇಷ್ಟ ಆಯಿತು. ಹಾಗೆ ಮೇಲೆ ನೋಡಿದರೆ ಯಾವುದೋ ಒಂದು ಡ್ರೆಸ್ ಕೊಟ್ಟೇನೆ, ನಾರ್ಮಲ್ ಎಪಿಕ್ ಡ್ರೆಸ್ ಗುರು. ಓಕೆ, ಇದನ್ನೇ ನೋಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಇಲ್ಲಿಂದ ಡೈರೆಕ್ಟು 80 ಲೆವೆಲ್ಗೆ ಹೋಗೋಣ. 80 ಲೆವೆಲಲ್ಲಿ ನೋಡ್ತಾ ಇದ್ದರೆ ಮೇಲ್ಗಡೆ ಪಂಪ್ ಶಾರ್ಟ್ ಗನ್ನು ಅಂದರೆ S186 ಏನೋ ಇರುತ್ತೆ ನೋಡಿ. ಈ ಶಾರ್ಟ್ ಗನ್ ಸ್ಕಿನ್ ಕೊಟ್ಟಿದ್ದೇನೆ. ಇದು ವರ್ತ್ ಅಂದ್ಕೊಳ್ಳಿ, ತುಂಬ ಜನದ ಹತ್ರ ಇರಲ್ಲ. ಕೆಳಗಡೆ ಒಂದು ಸ್ಟನ್ ಗ್ರೆನೇಡ್ ಸ್ಕಿನ್ನು. ಆ ಸ್ಟನ್ ಗ್ರೆನೇಡ್ ಯಾರು ಯೂಸ್ ಮಾಡ್ತಾರೆ ಗುರು, ಬಿಟ್ಟಾಕಿ.
ಅದ್ರ ಕೆಳಗಡೆ ನೋಡಿದರೆ ಒಂದು ಎಮೋಟೋ ಅಂದರೆ ಅಪ್ಗ್ರೇಡಬಲ್ ಸ್ಕಾರಲ್ಲಿ ಇದೆಯಲ್ಲ ಅದನ್ನ ಕೈಯಲ್ಲಿ ಇಟ್ಕೊಂಡು ಅದೇನೋ ಚಾಕ್ಲೇಟ್ ಸ್ಕಿನ್ ಅನಿಸುತ್ತೆ, ಅದಕ್ಕೆ ಅದನ್ನ ನೆಕ್ ಬಿಟ್ಟು ಏನೋ ಬಾಯ ಒಳಗಡೆ ಹಾಕ್ಕೊಂತಾನ. ಈ ಅಮೌಂಟ್ ಸ್ವಲ್ಪ ಓಕೆ ಅಂದ್ಕೊಳ್ಳಿ, ಡಿಫ್ರೆಂಟ್ ಆಗಿದೆ. ಅಲ್ಲಿಂದ ಡೈರೆಕ್ಟ್ 90 ಲೆವೆಲ್ ಬಂದಾಯಿತು ಗುರು. ಗ್ರೋಝಾ ಇದಂತೂ ಸೈಕಾಗಿದೆ. ಬಟ್ ಬ್ಲ್ಯಾಕ್ ಕಲರಲ್ಲಿ ಏನು ಕೊಟ್ಟ ನನಗಂತೂ ಗೊತ್ತಿಲ್ಲ. ಬ್ಲ್ಯಾಕ್ ಕಲರ್ಗೆ ಸ್ವಲ್ಪ ಪರ್ಪಲ್ ಕಲರು, ಮತ್ತು ಅಲ್ಲಿ ಮೇಲ್ಗಡೆ ಏನೋ ಕ್ಯೂಬ್ ಥರ ಕೊಟ್ಟಿದ್ದಾನೆ ಗುರು, ಐಸ್ ಕ್ಯೂಬ್ ಥರ ಕೊಟ್ಟು ಅದರೊಳಗಡೆ ಪಪ್ಪಿ ಫೋಟೋ ಆ್ಯಡ್ ಮಾಡಿದ್ದಾನೆ. ಚೆನ್ನಾಗೇ ಇದೆ, ಬಟ್ ಬೇರೆಯವ್ರು ನೋಡೋರಿಗೆ ಇದು ಸ್ಕಿನ್ ಇದೆ ಅಂತಲೇ ಗೊತ್ತಾಗಲ್ಲ. ಬ್ಲ್ಯಾಕ್ ಕಲರ್ ಇದ್ದರೆ ನಿಮಗೆ ಗೊತ್ತಲ್ಲ, ತುಂಬ ಗನ್ ಬ್ಲ್ಯಾಕ್ ಕಲರೇ ಇರ್ತವೆ. ಅಲ್ಲಿಂದ ಮುಂದೆ ನೋಡೋದಾದರೆ 100 RPಗೆ ಡ್ರೆಸ್ ಕೊಟ್ಟಿದ್ದಾನೆ. ಇದೂ ಹೇಳ್ಕೊಳ್ಳೋ ಥರ ಏನಿಲ್ಲ ಗುರು, ನಾರ್ಮಲ್ ಡ್ರೆಸ್ಗಳಿವೆಲ್ಲ. ತುಂಬ ಜನದ ಹತ್ರ ಇದೇ ಥರ ಬೇರೆ ಡ್ರೆಸ್ಗಳಿರ್ತವೆ, ಅಂದರೆ ಎಪಿಕ್ ಡ್ರೆಸ್ಗಳು, ಲೆಜೆಂಡ್ರಿ ಡ್ರೆಸ್ಗಳು. ಇದನ್ನು ತೊಗೊಬಂದು ಮೆತಿಕ್ ಅಂತ ಕೊಟ್ಟಿದ್ದಾನೆ. ಏನು ಹೇಳಬೇಕು ನನಗಂತೂ ಗೊತ್ತಾಗ್ತಿಲ್ಲ. ಸಾಲದು ಅಂತ ಹಿಂದೆ ಒಂದು ಬಾಲ, ಕೈಯಲ್ಲಿ 2 ನಾಯಿ ಗ್ಲೌಸ್ ಥರ ಕೊಟ್ಟಿದ್ದಾನೆ. ಓಕೆ, ಈ ವಿಡಿಯೋ ತುಂಬ ಜನಕ್ಕೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡ್ಕೊಂಡಿಲ್ಲ, ಬೇಗ ಮಾಡ್ಕೊಂಬಿಡಿ. ನಾನು ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.